ಟ್ರೂತ್ ಫಾರ್ ಯೂತ್ ಅನ್ನುವಂತಹ ಈ ಸ್ಪೆಷಲ್ ಯೂತ್ ಪ್ರೋಗ್ರಾಮ್ಗೆ ಎಲ್ಲ ನನ್ನ ಫ್ರೆಂಡ್ಸ್ಗಳು, ಬ್ರದರ್ಸ್ಗಳಿಗೆ, ಸಿಸ್ಟರ್ಸ್ಗಳಿಗೆ ಸುಸ್ವಾಗತ. ನಾನು ಮೀಟ್ ಮಾಡಿದಂತಹ ಬಹಳಷ್ಟು ಯಂಗ್ ಪೀಪಲ್ಗಳಲ್ಲಿ ಅವ್ರಿಗಿರುವಂಥ ಬಹಳಷ್ಟು ವೇದನಕರವಾದಂಥ ಒಂದು ಸ್ಟ್ರಗಲ್ ಇರೋದಾದರೆ ಅದು ನಾನು ತಿಳಿದ ಹಾಗೆ ಒಂದು ಗಿಲ್ಟಿ ಕಾನ್ಷಿಯಸ್. ಅವ್ರ ಲೈಫ್ನಲ್ಲಿ ಅವರು ಯಾವಾಗಲೂ ಮಾಡಿದಂಥ ತಪ್ಪು ಅವ್ರನ್ನ ಬಹಳಷ್ಟು ಕಾಡ್ತಾ ಇದೆ. ಮತ್ತು ಸೂಸೈಡ್ಗೆ ಕಮಿಟ್ ಆಗುವಂತಹ ಬಹಳಷ್ಟು ಜನ ಯಂಗ್ ಪೀಪಲ್ಗಳಲ್ಲಿ ಸರಾಸರಿ ಅಥವಾ ಆ್ಯಾವ್ರೇಜ್ ಆಗಿ ಅವರಿಗಿರುವಂತಹ ಕನೆಕ್ಷನ್ ಯಾವುದಂದರೆ ಗಿಲ್ಟ್ ಅನ್ನೋದನ್ನ ನಾನು ಇತ್ತೀಚೆಗೆ ರಿಸರ್ಚ್ ಮಾಡಿ ನೋಡ್ತಾ ಇದ್ದೆ. ಹಾಗಿದ್ರೆ 10 ವರ್ಷದ ಹಿಂದೆ ನಾವು ಯಾವ ಪಿಂಪಲ್ಸ್ ಹೋಗಲಿಕ್ಕೆ ಯೂಸ್ ಮಾಡಿದ್ವೋ ಆ ಕ್ರೀಮ್ ಯಾವುದು ಅನ್ನೋದನ್ನ ನಾವು ಮರ್ತೋದ್ವಿ. ನಾವು ಎಲ್ಲಿ ಕಬಾಬ್ ತಿಂದ್ವೋ ಆ ಹೋಟ್ಲು ಕೂಡ ಮರ್ತೋದ್ವಿ. ಮತ್ತು ನಾವು ಎಂಜಾಯ್ ಮಾಡಲಿಕ್ಕೆ ಹಾಕ್ಕೊಂಡಂತಹ ಡ್ರೆಸ್ ಯಾವ ಕಲರ್ ಅನ್ನೋದು ಅವತ್ತಿನ ಪ್ರೋಗ್ರಾಮಲ್ಲಿ ಏನು ನಡೀತು ಅದನ್ನು ಮರ್ತೋದ್ವಿ. ಆದರೆ ನಾವು ಮಾಡಿದಂತಹ ಪಾಪ ನಮ್ಮ ಲೈಫ್ನಲ್ಲಿ ಆವಾಗವಾಗ ನಮಗೆ ನೆನಪು ಬರ್ತಾನೆ ಇರುತ್ತೆ. ಹಾಗಿದ್ರೆ ಅದಕ್ಕೆ ನಿಜವಾಗ್ಲೂ ಸೊಲ್ಯೂಷನ್ ಏನು? ಪ್ರತಿಯೊಬ್ಬರ ಹಿಸ್ಟ್ರಿನ ನಾವು ಹಿಂತಿರುಗಿ ನೋಡೋದಾದರೆ ಪ್ರತಿಯೊಬ್ಬರಲ್ಲೂ ನಾನು ಅಥವಾ ಈಗ ನನಗೆ ವಿಡಿಯೋ ತೆಗಿತಾ ಇರುವಂಥ ನನ್ನ ಹೆಂಡತಿ ಎಲ್ಲರ ಹಿಸ್ಟ್ರಿಯ ಜೀವಿತದಲ್ಲೂ ಕೂಡ ಅವ್ರದ್ದೇ ಆದಂಥ ಫಾಲ್ಟ್ಸ್, ಮಿಸ್ಟೇಕ್ಸ್, ಗಿಲ್ಟನ್ನು ಕಾಡುವಂತಹ ಪ್ರತಿಯೊಂದು ವಿಷಯಗಳು ಇದೆ. ಆದರೆ ಅವುಗಳನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ಆಗದೆ ಯೇಸು ಸ್ವಾಮಿನ ನಂಬಿ ಬಂದಿದ ಮೇಲೆ ನಮ್ಮ ಲೈಫ್ನಲ್ಲಿ ಆದಂತಹ ಟೆಂಪ್ಟೇಷನ್ಸ್ಗಳು, ಸ್ಟ್ರಗಲ್ಸ್ಗಳು ಅದಕ್ಕೆ ಮುಂಚೆ ಇದ್ದಂಥ ರೀತಿ ಬೇರೆ. ಅದಾದಮೇಲೆ ಒಂದು ಬ್ಯಾಟಲ್ ಫೀಲ್ಡಿಗೆ ನಾವು ಬರ್ತಾಯಿದ್ದೀವಿ. ಆ ಬ್ಯಾಟಲ್ ಫೀಲ್ಡ್ನಲ್ಲಿ ನಮಗೆ ಬಂದ ಮೇಲೆ ಆಗುವಂತಹ ಅನೇಕ ಕಾರ್ಯಗಳು ನಮ್ಮನ್ನು ಬಹಳವಾಗಿ ಕಾಡುತ್ತೆ. ಆ ಪಾಪ ದಂಡನೆ ಮಾಡುವಂತಹ ಒಬ್ಬ ದೇವರಿದ್ದಾನೆ ಅನ್ನುವಂಥ ಅರಿವು ಒಂದು ಕಡೆ ಭಯ ಆದರೆ, ನಮ್ಮನ್ನು ಕಾಡಿಸುವಂತಹ ಸೈತಾನ ಅನ್ನುವಂತಹ ಶತ್ರು ನಮ್ಮ ಮೈಂಡ್ನಲ್ಲಿ ಅವನೊಬ್ಬ ಅಕ್ಯೂಸರ್, ಯಾವಾಗಲೂ ಕಂಪ್ಲೇಂಟ್ನ ಅವನು ದೇವರ ಮುಂದೆಯೂ ಹೇಳ್ತಾನೆ, ನಮ್ಮೊಳಗೂ ನಮ್ಮ ಮನಸ್ಸಿನಲ್ಲೂ ಮಾತಾಡ್ತಾನೆ. ಮೀಕ 7ನೇ ಅಧ್ಯಾಯದಲ್ಲಿ ಕೂಡ 7ನೇ ವಾಕ್ಯದಲ್ಲಿ ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ನೀನು ಹಿಗ್ಬೇಡ ಅಂತ ಅವನು ಹೇಳ್ತಾನೆ. ಹಾಗಿದ್ರೆ ಹಾಗೆ ಹೇಳಿದಂತಹ ಅದೇ ವ್ಯಕ್ತಿ 7ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನಿನ್ನ ಜನರ ಪಾಪಗಳನ್ನೆಲ್ಲ ನೀನು ಸಮುದ್ರದ ಆಳಕ್ಕೆ ನೀನು ಬಿಸಾಟು ಬಿಡುವಿ ಎಂಬುದಾಗಿ. ಅದು ಬಹಳ ಬಹಳ ವ್ಯಾಲ್ಯೂಯಬಲ್ ಆದಂತಹ ಒಂದು ವಾಕ್ಯ ಅನ್ನೋದನ್ನ ಯಂಗ್ ಪೀಪಲ್ ಯಾವತ್ತೂ ಮರಿಬಾರ್ದು. ನನ್ನ ಬೈಬಲ್ ಟೀಚರ್ ಒಬ್ಬರು ಹೇಳಿದ್ದು ನನಗೆ ಈಗಲೂ ನೆನಪಿದೆ. ಇಫ್ ಗಾಡ್ ಹ್ಯಾಸ್ ಕಾಸ್ಟೆಡ್ ಇಟ್ ಇನ್ ಟು ದ ಡೆಪ್ತ್ ಆಫ್ ದ ಸೀಸ್, ದೇವರು ಅದನ್ನು ಸಮುದ್ರದ ಆಳದಲ್ಲಿ ಬಿಸಾಕಿದರೆ ಡು ನಾಟ್ ಗೋ ಫಿಶಿಂಗ್ ಆಫ್ಟರ್ ಇಟ್, ಅದನ್ನು ಮತ್ತೆ ಮೀನು ಹಿಡಿದು ವಾಪಸ್ ತರುವಂತೆ ನೀನು ತರಬೇಡ ಎಂಬುದಾಗಿ. ಯಾಕಂದರೆ ನಮ್ಮ ದೇವರು ನಮ್ಮನ್ನು ಪಾಪಕ್ಕೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ನಮ್ಮ ಲೈಫ್ಗಳಲ್ಲಾದಂತಹ ಒಬ್ಬೊಬ್ಬರ ಸ್ಟ್ರಗಲ್ಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದರೂ ಕೂಡ ನಾವು ಯಾರೂ ಕೂಡ ದೇವರ ಮುಂದೆ ಪರಿಶುದ್ಧವಾಗಿ ನಮ್ಮ ಸ್ಟ್ಯಾಂಡರ್ಡ್ನಿಂದ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿರುವಂತಹ ಮೆರಿಟ್ ಆದಂಥ ಒಳ್ಳೊಳ್ಳೆ ಕಾರ್ಯಗಳಿಂದ ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೈಂಟ್ ಆಗಸ್ಟಿನ್ ಅವನು ಹೀಗೆ ಹೇಳ್ತಾನೆ, ಎವ್ರಿ ಸೈಂಟ್ ವಾಸ್ ಎ ಪಾಸ್ ಸಿನ್ನರ್ ಅಂತ. ಪ್ರತಿಯೊಬ್ಬನು ಇವತ್ತು ಯಾರೆಲ್ಲ ಪರಿಶುದ್ಧನು ಅಂತ ಹೇಳ್ತಿದ್ದಾನೋ ಅವನು ಮೊದಲು ಪಾಪಿಯಾಗಿದ್ದವನೇ ಅಂತ. ಸೈಂಟ್ ಆಗಸ್ಟಿನ್ ಅವನ ಯಂಗ್ ಏಜ್ನಲ್ಲಿ ಸೆನ್ಶುವಲ್ ಲೈಫ್ಗೆ ಅವನು ಬಿಟ್ಕೊಟ್ಟವನು. ಇದು ಹೇಳಿದರೆ ನಿಮಗೆ ಶಾಕಿಂಗ್ ಆಗಿರ್ಬೋದು. ಅವನ ಮದುವೆ ಆಗೋದಕ್ಕೆ ಮುಂಚೆವೇ ಯಂಗ್ ಏಜ್ನಲ್ಲಿ ಅವನು ಲಸ್ಟ್ಗಳಿಗೆ ತನ್ನನ್ನು ಬಿಟ್ಕೊಟ್ಟಿದ್ದರಿಂದ ಆ ಇಚ್ಛೆಗಳಿಂದ ಒಬ್ಬ ಹುಡುಗಿಯನ್ನು ಕೂಡ ಗರ್ಭಿಣಿಯಾಗಿ ಮಾಡಿದವನು. ಅವನ ತಾಯಿ ಅವನ ಮಾನಸಾಂತರಕ್ಕಾಗಿ ಎಷ್ಟೋ ಕಣ್ಣೀರಿನಿಂದ ಅವಳು ಪ್ರಾರ್ಥನೆ ಮಾಡ್ತಾಳೆ. ಆದರೆ ಸೈಂಟ್ ಆಗಸ್ಟಿನ್ ಲೈಫ್ನಲ್ಲಿ ಒಂದು ದಿವಸ ದೇವರ ವಾಕ್ಯ ಅವನೊಳಗಡೆ ಎಂಟ್ರೆನ್ಸ್ ಆಗಿ ಪ್ರವೇಶ ಮಾಡಿದ್ರಿಂದ ಅವನೊಳಗಡೆ ಒಂದು ಬದಲಾವಣೆ ಉಂಟಾಗುತ್ತೆ. ಆದರೆ ಆ ದಿವಸದಿಂದ ಅವನ ಬ್ಯಾಟಲ್ ಫೀಲ್ಡ್ನಲ್ಲಿ ದೇವರೊಂದಿಗೆ ಅವನು ಪ್ರಾರ್ಥಿಸ್ತಾ ಬೈಬಲ್ವನ್ನು ಓದ್ತಾ ಒಂದು ಯೂ ಟರ್ನ್ ಅವನ ಲೈಫ್ನಲ್ಲಿ ಆದಮೇಲೆ ಅವನು ಸಾಯುವಂಥ ದಿನದಲ್ಲಿ ಕೀರ್ತನೆ 32 ಅವನ ಬೆಡ್ನ ಪಕ್ಕದಲ್ಲಿರುವಂಥ ಗೋಡೆಯಲ್ಲಿ ಬರೆದು ನೇತಾಕಿದ್ನಂತೆ. ಆ ವಾಕ್ಯ ಏನು? ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂಬುದಾಗಿ. ಹಾಗಿದ್ರೆ ಯಾವನ ಅಪರಾಧಗಳನ್ನು ದೇವರ ಲೆಕ್ಕಕ್ಕೆ ಎಣಿಸುವುದಿಲ್ವೋ ಅವನೇ ಬ್ಲೆಸ್ಡ್ ಪರ್ಸನ್ ಅಂತ. ಆ ಮಾತನ್ನು ಅವನು ತನ್ನ ಜೀವಿತದ ಅಂತ್ಯದವರೆಗೂ ಅವನು ಜ್ಞಾಪಿಸ್ಕೊಳ್ತಾನೆ. ಆ ರೀತಿಯಾದಂಥ ವ್ಯಕ್ತಿಯನ್ನೇ ಕೂಡ ದೇವರು ಒಬ್ಬನನ್ನು ಇವತ್ತು ಹಿಸ್ಟ್ರಿಯಲ್ಲಿ ಸೈಂಟಾಗಿ ಕೂಡ ದೇವರು ಪರಿಗಣಿಸಿದ್ದಾನೆ. ಹಾಗಿದ್ರೆ ದೇವರು ನೋಡೋ ರೀತಿಯಲ್ಲಿ ಮನುಷ್ಯನು ನೋಡುವುದನ್ನು ಕಲ್ತಿಲ್ಲ. ಬಟ್ ನಾನು ನಿಮ್ಮ ಹತ್ರ ಎಂಕರೇಜ್ ಮಾಡ್ತಾ ಇರೋದು, ಡೋಂಟ್ ಕ್ಯಾರಿ ಯುವರ್ ಬ್ಯಾಗೇಜ್ ಅಂಟಿಲ್ ಯುವರ್ ಡೆತ್ ಬೆಡ್.
ನಿಮ್ಮ ಮರಣದ ಹಾಸಿಗೆವರೆಗೂ ನಿಮ್ಮ ಜೀವಿತದ ಗಿಲ್ಟ್ಗೆ ಕಾನ್ಷಿಯಸ್ಗಳನ್ನು ನೀವು ಇಟ್ಕೊಂಡು ಅದನ್ನು ನೀವು ಹೊತ್ಕೊಂಡು ಬ್ಯಾಗೇಜ್ನ ಹೊತ್ಕೊಂಡು ಬರಬಾರ್ದು ಅನ್ನೋದು ನನ್ನ ಪ್ರೀತಿಯ ಒಂದು ಕಳಕಳಿಯ ಒಂದು ಬೇಡಿಕೆ ನಿಮ್ಮ ಮೇಲೆ. ಯಾಕಂದರೆ ನಿಮ್ಮ ಪೊಟೆನ್ಷಿಯಲ್ನ, ನಿಮ್ಮ ಗಿಲ್ಟ್ ನಿಮ್ಮನ್ನು ಡ್ರೈನ್ ಔಟ್ ಮಾಡುತ್ತೆ. ಅನೇಕ ಸಾರಿ ಅದೊಂದು ಪುಲ್ಲಿಂಗ್ ಪ್ರೆಷರ್. ನಾವು ಆ ಗಿಲ್ಟ್ ನಮ್ಮನ್ನು ಜೀವಿತಾದ್ಯಂತ ದೇವರಿಗಾಗಿ ಏನು ಮಾಡಬೇಕು ಅನ್ನೋದನ್ನು ಮಾಡಲಿಕ್ಕಾಗದೆ ನಮ್ಮನ್ನು ಕಾಡಿಸುತ್ತೆ. ರೀಸೆಂಟಾಗಿ ಕೂಡ ನಾನು ಏಷಯ 44:22 ವಾಕ್ಯವನ್ನು ನನ್ನ ಲೈಫ್ನಲ್ಲಿ ನನಗೆ ಯಾವುದೋ ಒಂದು ಹಳೆಯ ಕಾರ್ಯಗಳು ನೆನಪಿಗೆ ಬಂದಾಗ ನಾನು ಕಂಠಪಾಠ ಮಾಡಿದೆ. ಟ್ರೈನ್ನಲ್ಲಿ ಹೋಗ್ತಾ ಆ ವಾಕ್ಯನ ಹೇಳ್ಕೊಂಡು ಹೋಗಿದ್ದು ನನಗೀಗಲೂ ನೆನಪಿದೆ. ಆ ವಾಕ್ಯ ಹೇಳುತ್ತೆ, ನಿನ್ನ ದ್ರೋಹಗಳನ್ನು ನಾನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ. ಈ ವಾಕ್ಯಗಳೆಲ್ಲ ದೇವರು ನಮಗೆ ಬರೆಸಿಟ್ಟಿದ್ದಾನೆ. ಹಾಗಿದ್ರೆ ನಾನು ಎನ್ಕರೇಜ್ ಮಾಡ್ತಾ ಇದ್ದೀನಿ ಯಂಗ್ ಪೀಪಲ್, ನಿಮ್ಮ ಲೈಫ್ನಲ್ಲಿ 2 ಸಂಗತಿಗಳು ಗಿಲ್ಟ್ ಕಾಡ್ತಿದ್ರೆ ನೀವು ಮಾಡಬೇಕು. ಒಂದು, ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಇನ್ ಯುವರ್ ಲೈಫ್, ನಿನ್ನ ಲೈಫ್ನಲ್ಲಿ ಏನೇ ನಡೆದಿದ್ರು ಕೂಡ ಪ್ಲೀಸ್ ಐ ಅರ್ಜ್ ಯು ಟು ಗೋ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಗೆ ಹೋಗು. ದೇವರ ಪ್ರಸನ್ನತೆಗೆ ಹೋಗುವುದಕ್ಕೆ ಸೈತಾನ ಬಹಳಷ್ಟು ಅಡ್ಡಿ ಮಾಡ್ತಾನೆ. ಡಂಕನ್ ಕ್ಯಾಂಪ್ಬೆಲ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅವರು ಟ್ರಾವೆಲ್ ಮಾಡ್ತಿದ್ದಾಗ ದಿಢೀರೆಂಬುದಾಗಿ ಅವರಿಗೆ ಕಾರ್ನಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ಆ ಕಾರ್ನ ಎಂಜಿನನ್ನು ರೆಡಿ ಮಾಡಲಿಕ್ಕೆ ಅಲ್ಲಿ ಹುಡುಕಿದಾಗ ಅಲ್ಲೆಲ್ಲೂ ಬೆಳಕಿರಲಿಲ್ಲ. ಲಾಸ್ಟ್ನಲ್ಲಿ ಅವ್ರು ಏನು ಮಾಡಿದ್ರಂತೆ, ಆ ಕ್ಯಾಂಪ್ಬೆಲ್ ಅನ್ನುವಂಥ ಸೇವಕರು ಅವ್ರ ಫ್ರೆಂಡ್ ಜೊತೆ ಅಲ್ಲಿ ಲೈಟ್ ಹೌಸ್ನಲ್ಲಿ ಕಾಣುವಂತಹ ಹತ್ತಿರಕ್ಕೆ ಹೋಗಿ ಆ ಲೈಟ್ ಹೌಸ್ ಹತ್ರ ಆ ಗಾಡಿಯನ್ನು ನಿಲ್ಲಿಸಿ ಅವರಿಗೆ ರಿಪೇರಿ ಮಾಡಲಿಕ್ಕೆ ಸಹಾಯ ಆಯಿತಂತೆ. ಹಾಗಿದ್ರೆ ನಮ್ಮ ಲೈಫನ್ನು ನಮ್ಮ ಡಾರ್ಕ್ ಸ್ಟೇಜ್ನಲ್ಲಿ ನಾವು ನೋಡದೆ ಬೆಳಕಿನ ಹತ್ರ ನಾವು ಬರಬೇಕು. ಆ ಬೆಳಕಿನ ಹತ್ರ ಬಂದಾಗ ಅದೇ ಡಂಕನ್ ಕ್ಯಾಂಪೆಲ್ ಅವ್ರು ಹೀಗೆ ಹೇಳ್ತಾರೆ, ಕ್ಯಾಲ್ವರಿ ವಿಲ್ ನಾಟ್ ಕವರ್ ವಾಟ್ ಯು ಆರ್ ಅನ್ವಿಲ್ಲಿಂಗ್ ಟು ಅನ್ಕವರ್. ಕ್ಯಾಲ್ವರಿ ವಿಲ್ ನಾಟ್ ಕವರ್ ವಾಟ್ ಯು ಆರ್ ಅನ್ವಿಲ್ಲಿಂಗ್ ಟು ಅನ್ಕವರ್. ಅಂದರೆ ಅರ್ಥ, ಕಲ್ವಾರಿಯು ನೀನು ಮುಚ್ಚಿಟ್ಟು ತೆರೆಯಲು ಮನಸ್ಸು ಮಾಡದೇ ಇರುವಂತಹ ಯಾವುದೇ ಮ್ಯಾಟರನ್ನು ಕೂಡ ಕಲ್ವಾರಿ ಮರೆ ಮಾಡುವುದಿಲ್ಲ. ಹಾಗಿದ್ರೆ ಆ ಕಲ್ವಾರಿ ಶಿಲುಬೆಯ ಬಳಿಯಲ್ಲಿ ನೀನು ಬಂದು ಮರೆ ಮಾಡದೆ ಎಲ್ಲವನ್ನ ಹೇಳಬೇಕು. ಎಲ್ಲವನ್ನ ನೀನು ನೀರಿನಂತೆ ನಿನ್ನ ಹೃದಯವನ್ನು ಬಿಚ್ಚಿ ಹೊಯ್ಯಬೇಕು. ಯಾವ ವ್ಯಕ್ತಿ ಆ ವಿಷಯವನ್ನು ಸರಿಯಾಗಿ ಅವನು ಅರ್ಥ ಮಾಡಿಕೊಂಡು ದೇವರ ಪ್ರಸನ್ನತೆಗೆ ಬರೋದಿಲ್ವೋ, ಡೆವಿಲ್ ಆಲ್ವೇಸ್ ಸ್ಪೀಕ್ಸ್ ಹಾರ್ಡರ್. ಸೈತಾನ ಬಹಳ ಕಠಿಣವಾಗಿ ಮಾತಾಡ್ತಾನೆ. ನೀನು ಹೋಗಬೇಡ, ನೀನು ಬೈಬಲ್ ಓದಬೇಡ, ನೀನು ಪ್ರೇಯರ್ ಮಾಡಬೇಡ, ನೀನು ವಾಕ್ಯ ಓದಬೇಡ, ನಿನಗೆ ಅದಕ್ಕೆ ಯೋಗ್ಯತೆ ಇಲ್ಲ, ದೇವರ ಮಾತಾಡಲಿಕ್ಕೆ ನಿನಗೆ ಯಾವುದೇ ಒಂದು ಅರ್ಹತೆ ಇಲ್ಲ. ಅವೆಲ್ಲ ಮಾತಾಡುವಾಗ ಒಂದನ್ನು ನೀವು ತಿಳ್ಕೊಳ್ಬೇಕು, ಐ ಎಂಕರೇಜ್ ಯು, ಗಾಡ್ ಸ್ಪೀಕ್ಸ್ ಮೋರ್ ಹಾರ್ಡರ್ ದೆನ್ ಡೆವಿಲ್. ದೆವ್ವಕ್ಕಿಂತಲೂ ದೇವರು ಬಹಳ ಹಾರ್ಡಾಗಿ ಮಾತಾಡ್ತಾನೆ. ದೇವರು ಮಾತಾಡೋ ಮಾತೇನು? ರಿಪೆಂಟ್, ಕಮ್ ಬ್ಯಾಕ್, ರಿಟರ್ನ್ ಟು ಮೀ, ನನ್ನ ಹತ್ರ ನೀನು ಓಡ್ಬಾ. ಇದನ್ನು ನಾನು ನನ್ನ ಯಂಗ್ ಏಜ್ನಿಂದ ನಾನು ಬಹಳ ಒಂದು ತೀವ್ರವಾದಂಥ ನಿಮಗೆ ಹಾಗೆ ನಾನು ಟೆಂಪ್ಟೇಷನ್ಗಳಲ್ಲಿ ಹಾದು ಹೋಗಿರೋದ್ರಿಂದ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇದನ್ನು ಹೇಳ್ತಿದ್ದೇನೆ. ದೇವರ ಬಳಿ ನೀನು ಓಡಿ ಬರಲಿಕ್ಕಾಗಲಿಲ್ಲ ಅಂದರೆ ಯು ವಾಕ್ ಟು ಗಾಡ್. ಒಂದು ವೇಳೆ ನೀನು ನಡ್ಕೊಂಡು ಬರಲಿಕ್ಕಾಗಲಿಲ್ಲ ಅಂದರೆ ಯು ಜಸ್ಟ್ ಕ್ರಾಲ್ ಟು ಗಾಡ್. ಹೇಗಾದರೂ ತೆವಳ್ಕೊಂಡಾದರೂ ದೇವರ ಹತ್ರ ಬಂದುಬಿಡು. ಯಾಕಂದರೆ ಆ ದೇವರ ಸನ್ನಿಧಿಯಲ್ಲಿ ಬೈಬಲ್ ವಾಕ್ಯ ಹೇಳುತ್ತೆ, ದಯೆ ಇದೆ, ಕರುಣೆ ಇದೆ. ದೆರ್ ಇಸ್ ಎ ಟೈಮ್ಲಿ ಹೆಲ್ಪ್ ಅಟ್ ದ ಥ್ರೋನ್ ಆಫ್ ಗಾಡ್. ದೇವರ ಕೃಪಾಸನದ ಹತ್ರ ನಿನಗೆ ಯಾವಾಗಲೂ ಗ್ರೇಸ್ ಇದೆ. ಅಲ್ಲಿಗೆ ನೀನು ಓಡಿ ಬರಬೇಕು ಅನ್ನೋದು ನನ್ನ ಪ್ರೀತಿಯ ಒಂದು ಬೇಡಿಕೆ ನಿನ್ನ ಮೇಲೆ. ಎರಡನೇದಾಗಿ, ಯು ಮಸ್ಟ್ ಹೋಲ್ಡ್ ಆನ್ ಟು ದ ಪ್ರಾಮಿಸಸ್ ಆಫ್ ಗಾಡ್. ದೇವರು ತನ್ನ ವಾಕ್ಯಗಳಲ್ಲಿ ಬರೆದಿರುವಂತಹ ಕ್ಷಮೆ, ವಾಗ್ದಾನಗಳನ್ನು ನೀವು ನಾನು ಹಿಡ್ಕೊಂಡು ಬರಬೇಕು. ನೋಡ್ರಿ, ಒಬ್ಬ ಯೌವನಸ್ಥ ನಾನು ಕೇಳ್ದ, ಅಣ್ಣ ಆ ರೀತಿಯೆಲ್ಲ ನಾನು ಇದ್ದರೆ ಬೆಳಗ್ಗೆ ನನಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಹೌದು, ಆದರೆ ನಾನು ನಿನಗೆ ಮತ್ತೆ ಕೇಳಿದೆ, ಕಾಲಿನಲ್ಲಿ ಧೂಳಾಗುತ್ತೆ ಅಂತ ನಡೆಯೋದನ್ನು ನೀನು ನಿಲ್ಲಿಸಿದೀಯಾ? ನೋ. ದೇವರು ನಮ್ಮ ಕಾಲನ್ನು ಮುಂದೆ ಹೋಗೋ ಹಾಗೆ ಇಟ್ಟಿದ್ದಾನೆ. ಹಾಗಿದ್ರೆ ನಮ್ಮ ಲೈಫ್ನಲ್ಲಿ ನಾವು ಮುಂದೆ ಹೋಗ್ಲಿಕ್ಕಾಗಿ ಉಂಟು ಮಾಡಲ್ಪಟ್ಟವರು. ನಾವು ದೇವರ ಸನ್ನಿಧಿಗೆ ಯಾಕೆ ಬರಬೇಕಂದ್ರೆ ನಮ್ಮಲ್ಲಿರುವಂಥ ಪಾಪಗಳಿಗಿಂತ ದೇವರಲ್ಲಿರುವಂಥ ಕರುಣೆ ದೊಡ್ಡದು ಅಂತ ನಾವು ಯಾವತ್ತೂ ಮರಿಬಾರದು. ಯಾಕಂದರೆ ಆ ಕರುಣೆ ಯಾವಾಗಲೂ ಅವೈಲೇಬಲ್ ಆಗಿ ನಮಗೆ ಕಾಯ್ತಾ ಇದೆ. ಮತ್ತು ದೇವರು ತನ್ನ ವಾಗ್ದಾನಗಳು 108 ವಾಗ್ದಾನಗಳನ್ನು ತನ್ನ ಬೈಬಲ್ನಲ್ಲಿ ಅವನು ಬರೆಸಿದ್ದಾನೆ. 2 ತಿಮೋತಿ 4:18 ವಾಕ್ಯವನ್ನು ನಾನು ಕಂಠಪಾಠ ಮಾಡಿದ್ದು ನನಗೆ ಈಗಲೂ ನೆನಪಿದೆ. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಅದೊಬ್ಬ ಯಂಗ್ ತಿಮೋತಿ, ಸ್ಟ್ರಗಲಲ್ಲಿ ಇದ್ದಂಥ ತಿಮೋತಿಗೆ ಹೇಳಲ್ಪಟ್ಟಂಥ ಒಂದು ವಾಕ್ಯ.
ಇಬ್ರಿಯ 2ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತೆ, ತಾನೇ ಶೋಧಿಸಲ್ಪಟ್ಟು ಬಾಧೆ ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ಎಲ್ಲ ಪ್ರಾಮಿಸಸ್ ಆಫ್ ಗಾಡ್ನ ಇದು ನಿನಗಾಗಿ ಬರೆಯಲ್ಪಟ್ಟಿರೋದು. ಒಂದು ವೇಳೆ ನಿನಗಾಗಿ ಇಡಲ್ಪಟ್ಟಂತಹ ಒಂದು ಟ್ರೆಷರ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್, ಒಂದು ಡೆಪಾಸಿಟನ್ನು ನೀನು ಹೇಗೆ ಪಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದೆಯೋ, ತಿಂಗಳ ಎಂಡಿಗೆ ಬರುವಾಗ ನೀನು ಪಡ್ತಾ ಇರುವಂಥ ಸ್ಟ್ರಗಲ್ಸ್ಗೆ ಆ ಸ್ಯಾಲ್ರಿ ನಿನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಹೋಪ್ನಲ್ಲಿ ನೀವು ಹೇಗೆ ಸ್ಟ್ರೈವ್ ಮಾಡ್ತಿದ್ದೀರೋ, ಯು ಶುಡ್ ಗೆಟ್ ಹೋಲ್ಡ್ ಆನ್ ಟು ದ ಪ್ರಾಮಿಸಸ್ ಆಫ್ ಗಾಡ್. ಇಲ್ಲಿ ಬಳಸಿರುವಂಥ ಪದ ಸಹಾಯ ಅಂದರೆ ಅಲ್ಲಿ ಹೇಳಿರುವಂಥ ವರ್ಡ್, ಒಂದು ಮಗು ಅಳುವಾಗ ಓಡಿ ಬರುವಂತೆ ದೇವರು ನಿನಗೋಸ್ಕರ ನನಗೋಸ್ಕರ ಹೊರಡು ಬರ್ತಾನೆ. ಇವತ್ತು ಯಾವುದೇ ಡಿಸ್ಕರೇಜ್ಮೆಂಟ್ನಲ್ಲಿ ನಿಮಗೆ ಗಿಲ್ಟಿ ಕಾನ್ಷಿಯಸ್ ನಿಮ್ಮನ್ನು ಕಾಡ್ತಿದೆಯಾ, ಪ್ಲೀಸ್ ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ಹೋಲ್ಡ್ ಆನ್ ಟು ದ ಪ್ರಾಮಿಸಸ್ ಆಫ್ ಗಾಡ್. ಯಾಕೆಂದರೆ ಆತನು ಕರುಣೆಯುಳ್ಳ, ನಂಬಿಕೆಯುಳ್ಳ ಮಹಾಯಾಜಕನು. ಈಸ್ ಎ ಮರ್ಸಿಫುಲ್, ಈಸ್ ಎ ಫೇತ್ಫುಲ್ ಗಾಡ್. ನಿಮ್ಮ ವಿಷಯಗಳನ್ನು ಬೇರೆಯವ್ರ ಹತ್ರ ಡಿಸ್ಕ್ಲೋಸ್ ಮಾಡುವಂಥ ಒಬ್ಬ ಅನ್ಕಂಫರ್ಟೇಬಲ್ ಫ್ರೆಂಡ್ ಅಲ್ಲ ಯೇಸು ಸ್ವಾಮಿ. ಆ ವಾಗ್ದಾನಗಳನ್ನು ಆತನು ಹೇಳಿದರೆ ಆತನು ನಿಜವಾಗಲೂ ನಿನ್ನನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಇತ್ತೀಚೆಗೆ ಯಾವುದೋ ಒಂದು ಸ್ಟ್ರಗಲ್ ನನ್ನಲ್ಲಿ ಬಂದಾಗ ನನ್ನನ್ನು ಇದೇ ರೀತಿ ಸೈತಾನನ ಆಲೋಚನೆಗಳು ನನ್ನನ್ನು ಡಿಸ್ಕರೇಜ್ ಮಾಡಲಿಕ್ಕೆ ಬರ್ತಿದ್ದಾಗ, ನಾನು ಎಷ್ಟೋ ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದ ದಿನದಲ್ಲಿ ದೇವರು ನನಗೆ ಹೇಳಿದಂಥ ಒಂದು ವಾಗ್ದಾನ ನನ್ನ ಡೈರಿಯಲ್ಲಿ ಬರೆದಿದ್ದು ನನಗೆ ನೆನಪಾಯಿತು. ಆಗಲೂ ನನಗೆ ಅನೇಕ ಸ್ಟ್ರಗಲ್ಸ್ಗಳು, ಟೆಂಪ್ಟೇಷನ್ಸ್ಗಳು ಬರ್ತಾ ಇದ್ದಂಥ ಸಮಯ. ಆಗ ಒಂದು ದಿವಸ ಪ್ರಾರ್ಥನೆ ಮಾಡ್ತಿದ್ದಾಗ ದೇವರು ನನಗೆ ಹೇಳಿದಂಥ ಮಾತು, ಹಿಮವನ್ನು, ಮಂಜಿನ ಗಡ್ಡೆಯನ್ನು ಅದನ್ನು ಬೆಳ್ಳಗೆ ಉಂಟು ಮಾಡಿದ ದೇವರು ನಿನ್ನನ್ನು ನಾನು ಬೆಳ್ಳಗೆ ಮಾಡುವುದಿಲ್ವೋ. ಆ ವಾಗ್ದಾನ, ಆ ಒಂದು ಮಾತನ್ನು ನಾನು ಮತ್ತೆ ಮತ್ತೆ ನೆನಪಿಸ್ಕೊಂಡೆ. ಹೌದು ದೇವರೇ, ನನ್ನಲ್ಲಿ ಈ ಫಾಲ್ಟ್ಸ್ಗಳು, ಈ ಟೆಂಪ್ಟೇಷನ್ಸ್ಗಳು, ಈ ಸ್ಟ್ರಗಲ್ಗಳು, ಇದು ನಾವು ಮ್ಯಾರೇಜ್ ಆದಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ತೀವಿ. ನೋ, ಟಿಲ್ ಅವರ್ ಹೆಡ್ ಫಾಲ್ಸ್ ಟು ದ ಗ್ರೌಂಡ್, ನಮ್ಮ ತಲೆ ಭೂಮಿಗೆ ಬೀಳೋವರೆಗೂ ಈ ಸ್ಟ್ರಗಲ್, ಈ ಗಿಲ್ಟಿ ಕಾನ್ಷಿಯಸ್, ಈ ಬ್ಯಾಟಲ್ನಲ್ಲಿ ನಾವಿದ್ದೀವಿ. ಆದರೆ ಮಕ್ಕಳೇ, ಪ್ರೀತಿಯ ನನ್ನ ಯಂಗ್ ಜನರೇಷನ್ಗೆ ನಾನು ಎಂಕರೇಜ್ ಮಾಡ್ತಿದ್ದೇನೆ, ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ಗೆಟ್ ಹೋಲ್ಡ್ ಆನ್ ಟು ದ ಪ್ರಾಮಿಸಸ್ ಆಫ್ ಗಾಡ್. ದೇವರ ಸನ್ನಿಧಿಗೆ ಬಂದು ಇವತ್ತು ನಾವು ಪ್ರಾರ್ಥನೆ ಮಾಡೋರಾಗಿರೋಣ. ದೇವರೇ, ನಿನಗೆ ಗೊತ್ತಿದೆ ಸ್ವಾಮಿ, ಈ ಯಂಗ್ ಜನರೇಷನ್ ಮಕ್ಕಳು ನನ್ನ ಹಾಗೆ ದೇವರೇ, ಇವರು ಸ್ಟ್ರಗಲ್ ಮಾಡಿದವರು ಅಂತ ನಿನಗೆ ಗೊತ್ತಿದೆ. ಇವರಲ್ಲಿ ಅನೇಕರ ಜೀವಿತಗಳಲ್ಲಿ ಪಾಪಗಳು, ದೋಷಗಳು, ಮಿಸ್ಟೇಕ್ಸ್ಗಳು ಬಂದಿದ್ದರೂ ಕೂಡ ದೇವರೇ ಅವುಗಳನ್ನ ಓವರ್ಕಮ್ ಮಾಡುವಂಥ ಒಬ್ಬ ಮರ್ಸಿಫುಲ್ ಗಾಡ್ ಹತ್ರ ಅವರ ದೇವರ ಸನ್ನಿಧಿಗೆ ಓಡೋಡಿ ಬರಲಿ ಅನ್ನೋದು ನನ್ನ ಪ್ರಾರ್ಥನೆ. ದೇವರೇ, ಲೆಟ್ ದೆಮ್ ಅನ್ಕವರ್ ಎವ್ರಿಥಿಂಗ್ ಅಟ್ ದ ಕ್ಯಾಲ್ವರಿ. ಕಲ್ವಾರಿಯ ಬಳಿಯಲ್ಲಿ ಅವರು ಯಾವುದು ಮರೆ ಮಾಡದೆ ಓಪನ್ ಆಗಿ ಇವತ್ತು ಅವ್ರದ್ದು ಹೇಳುವುದಕ್ಕೆ ಸಹಾಯ ಮಾಡು. ಮತ್ತು ಅವರು ದೇವರ ಪ್ರಸನ್ನತೆಗೆ ಓಡಿ ಬರಲಿ. ದೇವರ ಪ್ರಾಮಿಸ್ಗಳನ್ನು ಅವರು ಹೋಲ್ಡ್ ಮಾಡಿಕೊಂಡು ಅವರ ಜೀವಿತಗಳಲ್ಲಿ ಮೇಲೆ ಬರುವಂತೆ ಸಹಾಯ ಮಾಡು. ದೇವರೇ, ನಮ್ಮ ಎಲ್ಲ ಮನಸ್ಸಾಕ್ಷಿಗಳಾದಂತಹ ಎಲ್ಲ ಕರೆಗಳನ್ನು ನಿನ್ನ ರಕ್ತವು ಶುದ್ಧ ಮಾಡಿದ್ದಕ್ಕಾಗಿ ಸ್ತೋತ್ರ. ವಿ ಸ್ಟ್ಯಾಂಡ್ ಓನ್ಲಿ ಬೈ ದ ಮೆರಿಟ್ ಆಫ್ ದ ಬ್ಲಡ್ ಆಫ್ ಜೀಸಸ್. ಆ ಯೇಸುವಿನ ರಕ್ತ ಈ ಮಕ್ಕಳುಗಳನ್ನು ಬಿಡುಗಡೆ ಮಾಡಲಿ. ಸೆಟ್ ದೆಮ್ ಫ್ರೀ ಜೀಸಸ್, ಸೆಟ್ ದೆಮ್ ಫ್ರೀ. ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇಲೆ. ಗಾಡ್ ಬ್ಲೆಸ್ ಯು ಯಂಗ್ ಪೀಪಲ್. ನಿಮ್ಮ ಗಿಲ್ಟ್ಗಳನ್ನು ನೀವು ಖಾಲಿ ಮಾಡಿ ಪವಿತ್ರಾತ್ಮನ ಸಹಾಯದಿಂದ ಜಸ್ಟ್ ರನ್ ಯುವರ್ ರೇಸ್. ಗಾಡ್ ಬ್ಲೆಸ್ ಯು.